ಕೃಷಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಫ್ರೀಡಂ ಟಿವಿ ಬಯಲಿಗೆಳಿತಾ ಇದೆ. ಇದು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ನೋಡಲೇಬೇಕಾದಂತಹ ಸ್ಟೋರಿ. ಫ್ರೀಡಂ ಟಿವಿಯಲ್ಲಿ ಕೃಷಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಚೆಕ್ ಡ್ಯಾಮ್ ಹೆಸರಲ್ಲಿ ಕೃಷಿ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಅದು ಕೂಡ ಅನ್ನದಾತರ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಚೆಕ್ ಡ್ಯಾಮ್ಗಳ ನಿರ್ಮಾಣದಲ್ಲಿ ಕೋಟಿ ಕೋಟಿ ಅವ್ಯವಹಾರವಾಗಿದೆ. ಇದು ಕೂಡ ಲೋಕಾಯುಕ್ತರಿಂದಲೇ ಕೃಷಿ ಇಲಾಖೆಯ ಅಸಲಿ ಕರ್ಮಕಾಂಡ ಬಯಲಾಗಿದೆ. ಹನಿ ನೀರೇ ಇಲ್ಲದ ಜಾಗದಲ್ಲೂ ಕೂಡ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಿಲಾಡಿಗಳು. ರೈತರು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ನಮಗಿಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅಂತ ರೈತರು ಗೋಗರಿತಾ ಇದ್ದಾರೆ. ಆದರೆ ಒಂದೇ ಒಂದು ಹನಿ ನೀರಿಲ್ಲ. ಆ ಜಾಗದಲ್ಲೂ ಕೂಡ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ಹಣ ಹೊಡೆಯೋದಕ್ಕೆ ಕೆಲಸಕ್ಕೆ ಬಾರದ ಜಾಗದಲ್ಲಿ ಡೂಪ್ಲಿಕೇಟ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀರೇ ಬರದೇ ಇದ್ರೆ ಸರಿಯಾಗಿರುವಂತಹ ಒಂದು ಡ್ಯಾಮ್ ನಿರ್ಮಾಣ ಮಾಡೋದು ಬೇಕಾಗೇ ಇಲ್ಲ. ಎಷ್ಟೇ ಕಳಪೆ ಆದರೂ ಕೂಡ ನಡೆಯುತ್ತೆ. ಟೆಂಡರ್ ಕರೆದಿಲ್ಲ, ಪಾರದರ್ಶಕತೆ ಇಲ್ಲ, ಆದರೂ ಕೂಡ ಮಹಾ ಹಗರಣವೇ ನಡೆದು ಹೋಗಿದೆ. ಕೆಟಿಪಿಪಿ ಕಾಯ್ದೆ ಇಲ್ಲ, ಇತ್ತ ಟೆಂಡರ್ ಇಲ್ಲ, ಸದ್ದಿಲ್ಲದೆ ರಾಜ್ಯಾದ್ಯಂತ ನಡೆದಿದೆ ಕೈಟಳಕ. ತಮಗೆ ಬೇಕಾದವರಿಗೆ ಕೆಲಸ ಹಂಚಿ ಅಧಿಕಾರಿಗಳಿಂದ ಭರ್ಜರಿ ಹಬ್ಬ ನಡೆದಿದೆ. ಇಲ್ಲಿ ಕಳಪೆ ಕಾಮಗಾರಿ ಮುಚ್ಚಿಡೋದಕ್ಕೆ ಮಳೆ ರೈತರ ಮೇಲೆ ಗೂಬೆ ಕೂರಿಸಿದ್ದಾರೆ. ಇಲ್ರಿ, ಮಳೆಯಾಗಿದೆ ಅದಕ್ಕೆ ಡ್ಯಾಮ್ ಒಡೆದೋಗಿದೆ, ಇಲ್ಲ ಮಳೆಯಾಗಿದೆ ಇದೇ ಕಾರಣಕ್ಕೋಸ್ಕರನೇ ಡ್ಯಾಮು ಸರಿಯಾಗಿ ಕೆಲಸ ಆಗಿಲ್ಲ, ಬಿಸಿಲಿದೆ ಅದೇ ಕಾರಣಕ್ಕೆ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ಅಂತ ಹೇಳಿ ಕೋಟಿ ಕೋಟಿ ಹಣ ದೋಚಿದ್ದಾರೆ. ಇಲ್ಲಿ ರೈತರ ಹೆಸರಲ್ಲಿ ದೋಚಿದ್ದಾರೆ ದುಡ್ಡನ್ನ. ಈಗ ರೈತರ ಮೇಲೇನೆ ಸುಳ್ಳು ಕಥೆಗಳನ್ನ ಕಟ್ಟುತ್ತಾ ಇದ್ದಾರೆ. ಲೇಬರ್ ಸೆಸ್ ಹೆಸರಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಕಿಲಾಡಿ ಅಧಿಕಾರಿಗಳು. ಆದರೆ ಈ ಅಧಿಕಾರಿಗಳ ಕಳ್ಳಾಟ, ಈ ಅಧಿಕಾರಿಗಳ ಭ್ರಷ್ಟಾಚಾರ ಇದೆಲ್ಲವೂ ಕೂಡ ಫ್ರೀಡಂ ಟಿವಿ ಈಗ ಬಯಲಿಗೆಳಿತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ಆ ದಾಖಲೆಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಆ ದಾಖಲೆಗಳನ್ನು ಕೂಡ ನೋಡ್ತಾ ಇದ್ದೀರಿ. ನೋಡಿ, ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತ ಅನೇಕ ರೈತರು ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಎಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಆಗಬೇಕು ಅಲ್ಲಿ ಆಗ್ತಾ ಇಲ್ರಿ. ಚೆಕ್ ಡ್ಯಾಮ್ ನಿರ್ಮಾಣ ಆಗಿರೋದು ಮಾತ್ರ ಏನಿದೆಯಲ್ಲ, ಎಲ್ಲಿ ಕಬಡೆ ಕಾಸಿನ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ. ಅಲ್ಲಿ ಯಳಂದೂರಿನಲ್ಲಿ ನಡೆದಂತಹ ಚೆಕ್ ಡ್ಯಾಮ್ ಲೂಟಿಯೇ ಇದಕ್ಕೆ ಉದಾಹರಣೆ. ಯಳಂದೂರಿನಲ್ಲಿ ನಡೆದಿರುವ ಚೆಕ್ ಡ್ಯಾಮ್ ಲೂಟಿ ಇದಕ್ಕೆ ಉದಾಹರಣೆ. ಲೋಕಾಯುಕ್ತ ಅಧಿಕಾರಿಗಳು ಇದನ್ನ ಬಯಲು ಮಾಡಿದ್ದಾರೆ. ಅಧಿಕಾರಿಗಳ ಬಣ್ಣವನ್ನ, ಮುಖವಾಡವನ್ನ ಬಯಲು ಮಾಡಿದ್ದಾರೆ. ಯಳಂದೂರಿನಲ್ಲಿ ರೈತರ ಹೆಸರಲ್ಲಿ ಅಧಿಕಾರಿಗಳು ಭಾರಿ ಭ್ರಷ್ಟಾಚಾರನೇ ಮಾಡಿದ್ದಾರೆ. ನೋಡ್ತಾ ಇದ್ದಂತೆ ಸರ್ಕಾರದ ಲಕ್ಷ ಲಕ್ಷ ಹಣ ಮಂಗಮಾಯವಾಗಿದೆ. ಕಟ್ಟಿದ್ದು ಚೆಕ್ ಡ್ಯಾಮು, ಆದ್ರೆ ಅಲ್ಲಿ ಒಂದು ತೊಟ್ಟು ನೀರು ಇಲ್ಲ, ಒಂದು ತೊಟ್ಟು ನೀರು ಕೂಡ ನಿಲ್ಲೋದಿಲ್ಲ. ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ ಭ್ರಷ್ಟ ಅಧಿಕಾರಿಗಳ ಮುಖವಾಡ. ಗುಂಬಳಿ ಮತ್ತು ಗೌಡಹಳ್ಳಿ ಗ್ರಾಮಗಳಲ್ಲಿ ಭಾರಿ ಗೋಲ್ಮಾಲೆ ನಡೆದಿದೆ. ಚೆಕ್ ಡ್ಯಾಮ್ ಹೆಸರಿನಲ್ಲಿ ಭಾರಿ ಲೂಟಿ ಮಾಡಿದ್ದಾರೆ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳಿಂದಾಗಿ ಜನರ ತೆರಿಗೆಯ 25 ಲಕ್ಷ ರೂಪಾಯಿ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. 4 ಅಧಿಕಾರಿಗಳ ಜೇಬಿಗೆ ಸಾರ್ವಜನಿಕರ ದುಡ್ಡು ಇಳಿದಿದೆ. ತಿಂದ ಹಣ ಕಕ್ಕಿಸಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ವೆಂಕಟರಂಗಶೆಟ್ಟಿ ಎಂಬವರು 15.35 ಲಕ್ಷ ರೂಪಾಯಿ ವಸೂಲಿಗೆ ಆದೇಶ ಕೊಟ್ಟಿದ್ದಾರೆ. ಅವರಿಂದಲೇ ಇಷ್ಟು ದುಡ್ಡನ್ನು ವಸೂಲಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. NG ಅಮೃತೇಶ್ವರ್ ಎಂಬವರು 6,19,345 ವಸೂಲಿಗೆ ಸೂಚನೆ ಕೊಟ್ಟಿದ್ದಾರೆ. ಸೋಮಶೇಖರ್ ಎಂಬವರಿಂದ 2,47,738, HT ಚಂದ್ರಕಲಾ ಎಂಬವರಿಂದ ಒಟ್ಟು 74,322 ಇಷ್ಟು ದುಡ್ಡನ್ನು ಮೊದಲು ರಿಕವರಿ ಮಾಡಿ ನಷ್ಟವನ್ನ 9% ಬಡ್ಡಿ, ಇವರಿಂದ ಕೇವಲ ದುಡ್ಡು ಮಾತ್ರ ವಸೂಲಿ ಮಾಡೋದಲ್ಲ, ಬಡ್ಡಿ ಸಮೇತವಾಗಿ ವಸೂಲಿ ಮಾಡಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವರ ಆಸ್ತಿ, ಇವರ ಸಂಬಳದಿಂದ ಇದನ್ನ ವಸೂಲಿ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಿಟೈರ್ಡ್ ಹಂತದಲ್ಲಿ ಇರುವಂತಹ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ. ಇಂತಹ ರಿಟೈರ್ಡ್ ಹಂತದಲ್ಲಿ ಇರೋ ಅಧಿಕಾರಿಗಳು ಯಾರಿದ್ದಾರೆ ಅವರಿಂದ NOC ಏನಿದೆ ಅದನ್ನ ಕೊಡಿಸಬೇಡಿ. ಸಾರ್ವಜನಿಕರಿಂದ ಹಿರಿಯ ಅಧಿಕಾರಿಗಳಿಗೆ ಆಗ್ರಹ ಕೇಳಿಬರ್ತಾ ಇದೆ. ಈ ರಿಟೈರ್ಮೆಂಟ್ಗೆ ಬಂದಿರುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರು ಭ್ರಷ್ಟಾಚಾರವನ್ನ ಮಾಡ್ತಾರೆ, ಅವರಿಂದ ಈ ರೀತಿಯ ಒಂದು ಅಕ್ರಮಗಳು ನಡೆಯುತ್ತೆ. ಹೀಗಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ. ಅವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಆ ದುಡ್ಡನ್ನ ಅವರಿಂದನೇ ಆ ಲೂಟಿ ಹಣವನ್ನ ವಸೂಲಿ ಮಾಡಿ, ಅದು ಕೂಡ ಬಡ್ಡಿ ಸಮೇತವಾಗಿ ವಸೂಲಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ ಸಾರ್ವಜನಿಕರು. ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ, ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಯಳಂದೂರಿನ ಈ ಪ್ರಕರಣ ಕೇವಲ ಸ್ಯಾಂಪಲ್ ಅಷ್ಟೇ. ನಿಮ್ಮ ಇಲಾಖೆಯಲ್ಲಿ ಇದೇ ರೀತಿ ಎಷ್ಟು ಕೇಸ್ಗಳು ಬೇಕ್ರಿ ನಿಮಗೆ? ನಾವೇ ಕೊಡ್ತೀವಿ ನಿಮಗೆ. ಕೃಷಿ ಇಲಾಖೆಯನ್ನೇ ಕೊರೆದು ತಿಂತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು.
ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ. ಚೆಕ್ ಡ್ಯಾಮ್ಗಳ ಹೆಸರಲ್ಲಿ ನಡೀತಾ ಇದೆ ಹಗಲು ದರೋಡೆ, ಅದಕ್ಕೆ ಮೊದಲು ಬ್ರೇಕ್ ಹಾಕಿ. ಯಾವ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ. ಲೋಕಾಯುಕ್ತಕ್ಕೆ ಸಿಕ್ಕಿ ಬಿದ್ದಿದ್ದಾರೆ ಇವರೆಲ್ಲರೂ ಕೂಡ. ಅಂಥ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಅಧಿಕಾರಿಗಳ ವಿರುದ್ಧ ಈ ಕೂಡಲೇ FIR ದಾಖಲು ಮಾಡಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಸಚಿವರಾದ ನಿಮ್ಮ ಮೇಲೂ ಕೂಡ ಅನುಮಾನ ಬರುತ್ತೆ. ಯಾಕಂದ್ರೆ ಈಗಾಗಲೇ ಅನೇಕ ಅಧಿಕಾರಿಗಳು ಸಚಿವರ ಹೆಸರಲ್ಲಿ ಲಂಚ ಪಡ್ಕೊಳ್ತಾ ಇರುವಂಥದ್ದನ್ನು ಕಂಡಿದ್ದೀವಿ ನಾವು. ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ನಿಮ್ಮ ಮೇಲೆ ಆರೋಪ ಕೇಳಬರಬಾರ್ದು ಅಂದರೆ ಈ ಕೂಡಲೇ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ. ಜೊತೆಗೆ ಯಾರು ಅನ್ನದಾತರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಹಣ ಹೊಡಿತಾ ಇದ್ದಾರೆ ಅಂಥವರನ್ನ ಜೈಲಿಗೆ ಕಳಿಸೋ ತಾಕತ್ತು ನಿಮಗಿದೆಯಾ? ರೈತರನ್ನ ರಕ್ಷಣೆ ಮಾಡುವ ಗತ್ತು ನಿಮಗಿದೆಯಾ? ಇದನ್ನ ಅಲ್ಲಿಯ ಸ್ಥಳೀಯ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋರು ನೀವು, ಅದರ ಹೊಣೆಗಾರಿಕೆ ನಿಮ್ಮದು. ಹೀಗಾಗಿ ಈ ಕೂಡಲೇ ಯಾವ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ. ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ, ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಿದ್ದಾರೆ, ನಿಮ್ಮ ಕಣ್ಣಿಗೂ ಕೂಡ ಯಾರು ಮಣ್ಣೆರಚಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ. ಈಗಾಗಲೇ ಸಾರ್ವಜನಿಕರು ಹೇಳ್ತಾ ಇರೋದು ಲಕ್ಷ ಲಕ್ಷ ಹಣ ಇಲ್ಲಿ ಲೂಟಿ ಮಾಡಿದ್ದಾರೆ, ಆದರೆ ಸಚಿವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಸಚಿವರು ಮೌನವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಮೇಲೂ ಕೂಡ ಆರೋಪ ಕೇಳಬರ್ತಾ ಇದೆ. ಇದಕ್ಕೆ ನೀವು ಕೂಡ ಉತ್ತರ ಕೊಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮೇಲೆ ಆರೋಪ ಬರಬಾರ್ದು ಅಂತಂದರೆ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಿ ನೀವು. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಇವರು. ಇಂತಹ ಮಹಾಭ್ರಷ್ಟರನ್ನು ಹೆಡೆಮುರಿ ಕಟ್ಟಬೇಕಾಗಿರೋರು ಯಾರು? ನೀವಲ್ವಾ? ಈ ಇಲಾಖೆ ಯಾರ ಕೈಯಲ್ಲಿ ಬರುತ್ತೆ, ಯಾರ ಅಂಡರ್ ಬರುತ್ತೆ, ಅದು ನಿಮ್ಮ ಅಂಡರ್ ಬರುತ್ತೆ. ಹೀಗಾಗಿ ನೀವು ಇದರ ಜವಾಬ್ದಾರರಾಗ್ತೀರಿ. ಅಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ ಯಾರು ಲೂಟಿ ಹೊಡಿತಾ ಇದ್ದಾರೆ ಅಂಥವರಿಗೆ ಕಡಿವಾಣ ಹಾಕಿ. ಜೊತೆಗೆ ಸಾರ್ವಜನಿಕರು ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಯಾರು ಲಕ್ಷ ಲಕ್ಷ ಹಣವನ್ನು ಲೂಟಿ ಮಾಡಿದ್ದಾರೆ ಆ ದುಡ್ಡನ್ನು ಅವರಿಂದಲೇ ವಸೂಲಿ ಮಾಡಬೇಕು. ಅವರ ಆಸ್ತಿ ಆಗಿರಬಹುದು, ಅವರ ಸ್ಯಾಲರಿ ಆಗಿರಬಹುದು, ಅದರಿಂದಲೇ ಅದನ್ನು ವಾಪಸ್ ರಿಕವರಿ ಮಾಡಬೇಕು. ಅದು ಕೂಡ ಬಡ್ಡಿ ಸಮೇತವಾಗಿ ಅವರಿಂದ ವಸೂಲಿ ಮಾಡಬೇಕು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೇ, ಇದಕ್ಕೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ಏನು? ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರ ತಲೆದಂಡ ಆಗೋದು ಬೇಡವಾ? ಈ ಬಗ್ಗೆ ನೀವು ಕೂಡ ಉತ್ತರ ಕೊಡಬೇಕು. ಜೊತೆಗೆ ಫ್ರೀಡಮ್ ಟಿವಿ ಈ ಮಹಾ ಎಕ್ಸ್ಪೋಸ್ ಏನು ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಚೆಕ್ ಡ್ಯಾಮ್ ನಿರ್ಮಾಣ ವಿಚಾರದಲ್ಲಿ ಇದೇ ರೀತಿಯಾಗಿದೆ ಅನ್ನೋ ಆರೋಪಗಳು ಕೇಳಿಬರುತ್ತಾ ಇದೆ. ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು ಅದು ಕೂಡ ಎಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕೋಟಿ ಕೋಟಿ ಹಣ ಇಡೀ ರಾಜ್ಯಾದ್ಯಂತ ಲೂಟಿ ಮಾಡಿದ್ದಾರೆ ಅಂತಂದರೆ ಇದರ ಬಗ್ಗೆ ನಿಮ್ಮ ಗಮನಕ್ಕಿಲ್ವಾ? ಇದರ ಬಗ್ಗೆ ನೀವು ಕ್ರಮ ಕೈಗೊಳ್ಳೋದು ಯಾವಾಗ? ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ಳೋದು ಯಾವಾಗ? ನೋಡಿ, ಅನೇಕ ಅಧಿಕಾರಿಗಳ ಹೆಸರು ಕೇಳಿಬರ್ತಾ ಇದೆ. ವೆಂಕಟರಂಗಶೆಟ್ಟಿ, NG ಅಮೃತೇಶ್ವರ, ಸೋಮಶೇಖರ್ ಎಂಬವರು, ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇವರಿಂದ ಇವರೇನು ಲೂಟಿ ಮಾಡಿದ್ದಾರೆ ಆ ದುಡ್ಡನ್ನು ಅವರಿಂದಲೇ ರಿಕವರಿ ಮಾಡಬೇಕು. ನೀವು ಸಾರ್ವಜನಿಕರ ಹಣ ಏನು ಲೂಟಿ ಮಾಡಿದ್ದಾರೆ ಅದನ್ನು ರಿಕವರಿ ಮಾಡೋದಕ್ಕೆ ಮುಂದಾಗಬೇಕು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕರೆ ಮಾಡಿದ್ವಿ. ಆದರೆ ಕೃಷಿ ಸಚಿವರಿಗೂ ಕೂಡ ಫೋನ್ ಹೋಗ್ತಾ ಇಲ್ಲ. ಇತ್ತ ಕೃಷಿ ಇಲಾಖೆ ಅಧಿಕಾರಿಗಳು ಇವರು ಕೂಡ ಫೋನ್ ಪಿಕ್ ಮಾಡ್ತಾ ಇಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಾವು ಕರೆ ಮಾಡಿದ್ವಿ. IS ಪಾಟೀಲ್ ಅವರಿಗೆ ಕರೆ ಮಾಡಿದ್ರೆ ಅವರು ಫೋನನ್ನೇ ರಿಸೀವ್ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಿ ನೀವು ಇಲಾಖೆಯಲ್ಲಿ? IS ಪಾಟೀಲ್ ಅವರೇ ಏನು ಮಾಡ್ತಾ ಇದ್ದೀರಿ ನೀವು? YS ಪಾಟೀಲ್ ಅವರೇ ಏನು ಮಾಡ್ತಾ ಇದ್ದೀರಿ ನೀವು? ನಿಮಗೆ ಕರೆ ಮಾಡಿದ್ದಾರೆ ಅಂತಂದರೆ ಕರೆಯನ್ನು ರಿಸೀವ್ ಮಾಡಬೇಕಲ್ವಾ ನೀವು? ಒಂದು ಸಾಮಾನ್ಯ ಪರಿಜ್ಞಾನ ನಿಮಗಿಲ್ಲ ಅಂತಂದ ಮೇಲೆ ಇಲಾಖೆಯಲ್ಲಿ ತಡೀತಾ ಇರುವಂತಹ ಭ್ರಷ್ಟಾಚಾರ ಅದನ್ನು ನೀವು ತಡಿತೀರಿ ಅಂತ ಏನ್ರಿ ಗ್ಯಾರಂಟಿ? ಹೀಗಾಗಿ ಕೂಡಲೇ ಈ ಯಾರು ಭ್ರಷ್ಟರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ನೋಡಿ, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಯಾರು ಭ್ರಷ್ಟರಿದ್ದಾರೆ ಅವರಿಂದ ದುಡ್ಡನ್ನು ರಿಕವರಿ ಮಾಡಬೇಕು, ಅದೂ ಕೂಡ ಬಡ್ಡಿ ಸಮೇತವಾಗಿ ವಸೂಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಈ ಬಗ್ಗೆ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಯಾವ ಕಾರಣಕ್ಕೋಸ್ಕರ ನೀವು
ಇವರಿಂದ ಹಣವನ್ನು ರಿಕವರಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಯಾಕೆ ಇವರ ತಲೆದಂಡವಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು.